ವಾರ್ತೆಯ ಮುಖ್ಯಾಂಶಗಳು. ಜಲಪಾತಗಳಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸಲು ತಾಲೂಕು ಆಡಳಿತಕ್ಕೆ ಕಟ್ಟೆಚ್ಚರ ನೀಡಿರುವ ಭೀಮಣ್ಣ ಟಿ ನಾಯ್ಕ್. ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಹಕ್ಕಿಪಿಕ್ಕಿ ಜನಾಂಗದವರಿಗೆ ಸ್ಥಳ ನೀಡಲು ಆಗ್ರಹ. ವಿದ್ಯಾರ್ಥಿಗಳೆಲ್ಲರೂ ಪರಿಶ್ರಮದಿಂದ ಪೂಜನೀಯ ಮೂರ್ತಿಯಾಗಬೇಕು. ಗೀತಾ ಪಾಟೀಲ್. ಪಿಗ್ಮಿ ಸಂಗ್ರಾಹಕಿ ಗೀತಾ ಹುಂಡೇಕರ್ ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ. ನ್ಯಾಯಾಧೀಶರಾದ ಕಿರಣ್ ಕಿಣಿ. 2025ರ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶರಾಗಿ ಆಯ್ಕೆಯಾದ ಸುಮಂತ್. ದಾವಣಗೆರೆಯ ಸಾಂಸ್ಕೃತಿಕ ಸಂಸ್ಥೆ ಕಲಾಕುಂಚದ 20ನೇ ಶಾಖೆ ಶಿರಸಿಯಲ್ಲಿ, ಅದರಲ್ಲೂ ಶೈಕ್ಷಣಿಕ ಕೇಂದ್ರವಾದ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ. ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವಭಾವಿ ಸಿದ್ಧತಾ ಕಾರ್ಯಾಗಾರದೊಂದಿಗೆ ಆರಂಭವಾಗುತ್ತಿರುವುದು ಇನ್ನೂ ಸಂತೋಷ ಎಂದು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಡಿಆರ್ ನಾಯ್ಕ್ ತಿಳಿಸಿದ್ದಾರೆ. ಫೆಬ್ರವರಿ 14ರಂದು ಬೆಳಿಗ್ಗೆ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಕಲಾಕುಂಚ ಸಂಸ್ಥೆಯ 20ನೇ ಶಾಖೆಯನ್ನು ಜ್ಯೋತಿ ಬೆಳಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಕಲ್ಲೊಂದು ಚಾಣದ ಪೆಟ್ಟು ತಿಂದು ಶ್ರೇಷ್ಠ ಮೂರ್ತಿಯಾಗುತ್ತದೆ. ಕಡಿಮೆ ಶ್ರಮದಿಂದ ಗೋಡೆಯಾಗುತ್ತದೆ. ಇಲ್ಲವೇ ಶ್ರಮವೇ ಇಲ್ಲದೆ ಎಲ್ಲರೂ ತುಳಿಯುವ ಮೆಟ್ಟಿಲಾಗುತ್ತದೆ. ವಿದ್ಯಾರ್ಥಿಗಳೆಲ್ಲರೂ ಪರಿಶ್ರಮದಿಂದ ಪೂಜನೀಯ ಮೂರ್ತಿಯಾಗಬೇಕು ಎಂದರು. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಶಿರಸಿ ಉಪವಿಭಾಗದ ಆರಕ್ಷಕ ವರಿಷ್ಠ ಅಧಿಕಾರಿ ಗೀತಾ ಪಾಟೀಲ್, ಕನ್ನಡ ಮಾಧ್ಯಮದ ಭದ್ರ ಬುನಾದಿಯಿಂದ ಆರಂಭಗೊಂಡು ಶ್ರಮವಹಿಸಿ ಆಂಗ್ಲ ಭಾಷೆ ಅಧ್ಯಯನದ ಮೂಲಕ ಸಾಧನೆ ಮಾಡಬೇಕು. ಎಸ್ಎಸ್ಎಲ್ಸಿ ಅಡಿಪಾಯ, ಇಂದು ಪಾಸಾಗುವುದು ಸುಲಭ. ಗರಿಷ್ಠ ಗುರಿಯೊಂದಿಗೆ ಮೊಬೈಲ್ ಇತ್ಯಾದಿ ಆಕರ್ಷಣೆಗಳಿಂದ ದೂರ ಉಳಿದು ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಶಿರಸಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗದವರಿಗೆ ವ್ಯಾಪಾರ ವಹಿವಾಟು ನಡೆಸಲು ಶಿವಾಜಿ ಚೌಕ್ ಮಿರ್ಜಾನ್ಕರ್ ಪೆಟ್ರೋಲ್ ಬಂಕ್ ಎದುರು, ಹಿಂದುಗಡೆ ಪೋಸ್ಟ್ ಆಫೀಸ್ ಎದುರು ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗದವರಿಗೆ ವ್ಯಾಪಾರ ವಹಿವಾಟು ನಡೆಸಲು ಉಚಿತವಾಗಿ ಸ್ಥಳ ನೀಡಬೇಕೆಂದು ರಾಷ್ಟ್ರೀಯ ದಲಿತ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಿರಸಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದೆ. ಈ ಹಿಂದೆ ಜಾತ್ರಾ ಸಂದರ್ಭದಲ್ಲಿ ಹಕ್ಕಿಪಿಕ್ಕಿ ಅಲೆಮಾರಿ ಜನಾಂಗದವರಿಗೆ ಅವರ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡಲು ಜಾತ್ರಾ ಸಂದರ್ಭದಲ್ಲಿ ಅವಕಾಶ ನೀಡಲಾಗುತ್ತಿತ್ತು. ಆದರೆ ಈ ಹಿಂದೆ ಹಕ್ಕಿಪಿಕ್ಕಿ ಜನಾಂಗದವರ ಮೇಲೆ ದೌರ್ಜನ್ಯ ನಡೆದು ಕೊನೆಗೆ ಶಿವಾಜಿ ಚೌಕದಲ್ಲಿ ಮಾತ್ರ ಅವರಿಗೆ ವಹಿವಾಟು ನಡೆಸಲು ಅವಕಾಶ ನೀಡಲಾಗಿತ್ತು. ಆದರೆ ಈ ಬಾರಿ ಈ ಹಿಂದಿನ ಜಾತ್ರೆಗಳಲ್ಲಿ ನೀಡಿದಂತೆ ಹಕ್ಕಿಪಿಕ್ಕಿ ಜನಾಂಗದವರಿಗೆ ತಮ್ಮ ವಹಿವಾಟು ನಡೆಸಲು ಮೇಲೆ ಹೇಳಿದ ಜಾಗದಲ್ಲಿ ಸ್ಥಳವನ್ನು ಉಚಿತವಾಗಿ ನೀಡಬೇಕೆಂದು ಸಮಿತಿ ಆಗ್ರಹಿಸಿದೆ. ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗದವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು ಅತ್ಯಂತ ಬಡವರಾಗಿದ್ದಾರೆ. ಕಾರಣ ಅವರಿಗೆ ಸೂಕ್ತ ಸ್ಥಳಾವಕಾಶ ಒದಗಿಸಿಕೊಡಬೇಕೆಂದು ದಲಿತ ಸಮಿತಿ ಅಧ್ಯಕ್ಷ ಕೃಷ್ಣ ಬಳಿಗಾರ್ ಹಾಗೂ ಇನ್ನಿತರರು ಮನವಿ ಮಾಡಿದ್ದಾರೆ. ಶಿರಸಿ ತಾಲೂಕಿನ ಹೆಗಡೆಕಟ್ಟ ನಿವಾಸಿಯಾಗಿರುವ ಸುಮಂತ್ ಮಂಜುನಾಥ್ ನಾಯ್ಕ್ ಕಿರಿಯ ವಯಸ್ಸಿನಲ್ಲಿ 2025ರ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ 2ನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುತ್ತಾರೆ. ಈ ಪ್ರತಿಭೆ ಮೂಲತಃ ಶಿರಸಿ ಹೆಗಡೆಕಟ್ಟ ನಿವಾಸಿಯಾದ ಮಂಜುನಾಥ್ ನಾಯ್ಕ್, ಸುಜಾತಾ ನಾಯ್ಕ್ ಇವರ ಪುತ್ರರಾಗಿದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸೈ ಎನಿಸಿಕೊಂಡಿರುವ ಸುಮಂತ್ ಚೆಸ್ ಆಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದನ್ನ ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಹಣದ ಆಸೆಗಾಗಿ ವೃದ್ಧೆಯನ್ನು ಕೊಲೆ ಮಾಡಿದ ಪಾಪಿಗೆ ಜೀವಾವಧಿ ಶಿಕ್ಷೆ, 32,000 ರೂಪಾಯಿ ದಂಡ ಹಾಗೂ ಮೃತಳ ಅವಲಂಬಿತರಿಗೆ 50,000 ಪರಿಹಾರ ನೀಡುವಂತೆ ಮಹತ್ವದ ಆದೇಶವನ್ನು ನೀಡಿರುವ ನ್ಯಾಯಾಧೀಶರು ಕಿರಣ್ ಕಿಣಿ ಅವರು, ಅಭಿಜಿತ್ ಗಣಪತಿ ಮಡಿವಾಳ್ ಕೊಲೆ ಮಾಡಿದ ಆರೋಪಿಯಾದರೆ ಸಿದ್ದಾಪುರದ ಸಿದ್ಧಿವಿನಾಯಕ ಸೊಸೈಟಿಯ ಪಿಗ್ಮಿ ಕಲೆಕ್ಟರ್ ಗೀತಾ ಹುಂಡೇಕರ್ ಮೃತಪಟ್ಟ ಮಹಿಳೆಯಾಗಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿ ಆರೋಪಿಗೆ ಶಿಕ್ಷೆ ಕೊಡಿಸುವಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಡಿಕಿಕರ್ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣ 23/12/2024ರಂದು ಸಿದ್ದಾಪುರದಲ್ಲಿ ನಡೆದಿತ್ತು. ತನಿಖಾ ಅಧಿಕಾರಿಯಾಗಿದ್ದ ಸಿಪಿಐ ಜೆಸಿ ಸೀತಾರಾಮ್ ತನಿಖೆ ಕೈಗೊಂಡು ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. 2024ರಂದು ರಾತ್ರಿ 10:15 ಸಮಯದಲ್ಲಿ ಅವಳು ಮನೆ ಹಿಂಬದಿಯಿಂದ ಬಾಗಿಲು ಮುರಿದು ಒಳ ಪ್ರವೇಶಿಸಿ ಅವಳು ಮುಂಭಾಗದಿಂದ ಬಂದ ಮೇಲೆ ಅವಳನ್ನು ಏಕಾಏಕಿ ಕುತ್ತಿಗೆ ಹಿಡಿದು ಬಲವಾಗಿ ಹಿಚ್ಚಿ ಕೊಲೆ ಮಾಡಿ ಅವಳ ವೆನಿಟಿ ಬ್ಯಾಗ್ನಲ್ಲಿದ್ದಂತಹ ಸುಮಾರು 21,680 ರೂಪಾಯಿಯನ್ನು ದೋಚಿದ್ದಲ್ಲದೆ ಅವಳ ಕಿವಿ ಓಲೆ ಮತ್ತು ಅವಳು ಧರಿಸಿದಂಥ ಬಂಗಾರದ ಓಲೆಗಳನ್ನು ಸಹ ದೋಚಿಕೊಂಡು ಹೋಗಿ ಅವಳನ್ನು ಕೊಲೆ ಮಾಡಿದ ನಂತರದಲ್ಲಿ ಸ್ಥಳೀಯ ಬ್ಯಾಂಕ್ನಲ್ಲಿ ಅವಳ
ಧರಿಸಿದಂತಹ ಈ ಓಲೆಗಳನ್ನು ಒತ್ತೆಗಿಟ್ಟು ಅದರಿಂದ ಹಣ ಪಡೆದು ಎಲ್ಲ ಖರ್ಚು ಮಾಡಿಕೊಂಡಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ JB ಸೀತಾರಾಮರವರು ಇತ್ತೀಚಿನ ವರ್ಷಗಳಲ್ಲಿ ಶಿರ್ಸಿ ತಾಲೂಕಿನ ಕೆಲ ಜಲಪಾತಗಳಲ್ಲಿ ತಿಳಿದಂತೆಯೇ ಬಹಳಷ್ಟು ಸಾವು ನೋವುಗಳು ಸಂಭವಿಸುತ್ತಿದ್ದು, ಈ ಬಗ್ಗೆ ಕಟ್ಟೆಚ್ಚರ ವಹಿಸುವ ಮೂಲಕ ಸಂಭವಿಸಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, SP ದೀಪನ್, MN, CPI ಹಿರಾಲಾಲ್ ಇತರರು ಇದ್ದರು. ಯಾವ ರೀತಿ ನಾವು ರಕ್ಷಣೆ ಮಾಡುವಂಥದ್ದು, ಅದು ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ವಿಚಾರದಲ್ಲಿ ಪ್ರಸ್ತಾಪ ಆಗಿರ್ತಾರೆ. ಈಗಾಗಲೇ ತಮ್ಗೆ ಗೊತ್ತು, ನನ್ನ ಮೊದಲು ಕೂಡ ಸಾಕಷ್ಟು ಸಭೆಗಳನ್ನ ಈ ಫಾಲ್ಸ್ ಬಗ್ಗೆ ನಾನು ಮಾಡಿದ್ದೀನಿ. ನಾವು ACO, ತಹಸೀಲ್ದಾರ್, DFO ಸೇರಿ ಮಾಡಿದ್ವಿ ಮತ್ತು ನಮ್ಮ ಮಾಡಿದ್ವಿ. ಆದರೂ ಕೂಡ ತಮ್ಗೆ ಗೊತ್ತು, ಮೊನ್ನೆ ನಡೆದಂಥ ಘಟನೆ ಇದು ಭಾಳ ಅದಂದರೆ